ಇಲ್ಲೂ ಕೂಡ ಫೈನಾನ್ಷಿಯಲ್ ಅಡ್ವೈಸರ್ ಕೆಲಸ ಮಾಡ್ತಾರೆ ಪಾಪ. ಅದಕ್ಕೆ ಅದೇ ಮಾಡಿರೋದು, ಫೈನಾನ್ಷಿಯಲ್ ಅಡ್ವೈಸರೇ ಅವರು. ಬೇರೆ ಏನು ಕೆಲಸ ಕೊಡ್ತಾರೆ ಅದಕ್ಕೆ? ಮಿನಿಸ್ಟರ್ ಆಯ್ತಾರೆ. ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರೆ ಇವರೆಲ್ಲ ಮಿನಿಸ್ಟರ್ ಆಗ್ತಕ್ಕಂಥ ಯೋಗ್ಯತೆ ಇರೋವ್ರೆ. ಯೋಗ ಒಂದು ಬರಬೇಕು. ಎಲ್ಲ ನಾವು ಮಿನಿಸ್ಟರ್ಗಳಾಗಿದ್ದೀವಿ, ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಹಾಗಂತೇಳಿ ಬೇರೆಯವರೆಲ್ಲ ಮಿನಿಸ್ಟರ್ ಆಗಬಾರ್ದು, ಅರ್ಹತೆ ಇಲ್ಲ ಅಂತಲ್ಲ, ಎಲ್ಲರಿಗೂ ಅರ್ಹತೆ ಇದೆ. ಕೆಲವು ನಿಯಮಗಳನ್ನು ಹಾಕೊಂಡಿರ್ತೀವಿ. ಯೋಗ ಅವೆಲ್ಲ ಯೋಗ ಏನಿಲ್ಲ. ನನಗೆ ಯಾವ ಯೋಗ ಐತೇನೆಯ? ನಾನು ಹಳ್ಳಿಯಿಂದ ಬಂದವನು, ನನಗೆ ಯಾವ ಯೋಗ ಇತ್ತು? ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿ ಆಗ್ತೀರಾ ಸರ್? ಯಾಕೆ 224 ಜನದಲ್ಲಿ ಯೋಗದಲ್ಲಿ ನಂಬಿಕೆ ಇಲ್ಲ ನನಗೆ. ನೀ ನಂಬಿಕೆ ನಂಬ್ಕೊ, ನಂದೇನು ತಕರಾರಿಲ್ಲ. ನೀ ನಂಬ್ಕೊ, ನಾನು ಯೋಗದಲ್ಲಿ ನಂಬಿಕೆ ಇಲ್ಲ. ನಾನು ಯಾವಾರು ನಂಬ್ಕೊಂಡಿಲ್ಲ. ಹೆಂಗ್ ಬರ್ತದ ಹಂಗೆ. ಅಮ್ಮ ನಿನ್ಗೇನಾಗಿದೆ? ಅದು ಬೇಕಲ್ಲ ಇರ್ಲಿ, ಆ ಖುಷಿಯ ಹೆಂಗ್ ಬರ್ತದೆ ಹಂಗೆ. ನನ್ನ ರಾಜಕೀಯ ಜೀವನನೇ ನೋಡಿ, ಒಂದ್ಸಾರಿ ಮಿಲ್ಕ್ ಹಾಕೋದು ಒಳ್ಳೇದು ಅಂತ ಅನಿಸುತ್ತೆ ನನಗೆ. ನಾನು 83ರಲ್ಲಿ ಜನತಾ ಪಾರ್ಟಿ ಮತ್ತೆ ಕರ್ಪೂರಿ ದಳ, ನಾನು ಕರ್ಪೂರಿ ಠಾಕೂರ್ ಪಕ್ಷದಲ್ಲಿದ್ದೆ. ಅಲಯನ್ಸ್ ಆಯಿತು, ಕರ್ಪೂರಿ ಠಾಕೂರು ಜನತಾ ಪಾರ್ಟಿ ಎಲ್ಲ ಅಲಯನ್ಸ್ ಆಯಿತು. ಆದರೆ ನನಗೆ ಟಿಕೆಟ್ ತಪ್ಪೋಯ್ತು, ಟಿಕೆಟ್ ಸಿಕ್ಕಲಿಲ್ಲ. ಇಂಡಿಪೆಂಡೆಂಟ್ ನಿಂತ್ಕೋಬೇಕಾಯ್ತು ಬಂದ್ಬಿಟ್ಟು. ಹಾಗೆ ಜಿ ಟಿ ದೇವೇಗೌಡ ನಮ್ಮ ಜೊತೆ ಇದ್ದ. ಕ್ರಾಂತಿರಂಗ ಅಲ್ಲಯ್ಯ, ನಾನು ಇಂಡಿಪೆಂಡೆಂಟೇ. ನಾನು ಕರ್ಪೂರಿ ಲೋಕದಳ್ ಪಾರ್ಟಿ ಅಲಯನ್ಸ್ನಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ನನಗೆ. ಜನತಾ ಪಾರ್ಟಿಯಿಂದ ಟಿಕೆಟ್ ಹಾಕಿದ್ದೀನಿ. ಕೃಷ್ಣ ಮಾದೇವೇಗೌಡ ಅಂತ ಇದ್ದ ಪಾಪ, ಕೃಷ್ಣ ಮಾದೇವೇಗೌಡ. ಅವನು ಏನ್ ಮಾಡ್ದ, ನಾನು ವಾಪಸ್ ತಗೊಳಕ್ಕೆ ಅಂತ ಹೋಯ್ತಾ ಇದ್ದೆ. ಜನತಾ ಪಾರ್ಟಿನಲ್ಲಿ ಟಿಕೆಟ್ ಸಿಕ್ಕಲಿಲ್ಲ, ವಾಪಸ್ ತಗೊಳ್ಳೋಣ ಅಂತ ಹೋದೆ. ಅವನೇನು ಮಾಡ್ಬಿಟ್ಟೆ, ಕಿಲಾಡಿ ಸ್ಕೂಟರ್ ಮೇಲೆ ಕುಡಿಸ್ಕೊಂಡು ಹೋಯ್ತಾ ಇದ್ದ. ಸ್ಕೂಟರ್ ಕೆಟ್ಟೋಗದೆ ಅಂತ ನಿಲ್ಲಿಸ್ಬಿಟ್ಟ. ಅವನು 3 ಗಂಟೆ ಆಗೋವರೆಗೆ ಸ್ಕೂಟರ್ ಕೆಟ್ಟೋಗದೆ ಅಂತ ಮಾಡ್ತಾ ಇದ್ದ. 3 ಗಂಟೆ ಆದ್ಮೇಲೆ ಒತ್ತನೆ ಸ್ಟಾರ್ಟ್ ಆಗೋಯ್ತು. ವಿಡ್ರಾಲ್ ಟೈಮ್ ಮುಗಿದೋಯ್ತು. ಆಗ ಏನ್ ಮಾಡೋದು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಸರ್ ನೀವು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಹಿಂದೆ? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ಅಂದೆ? ಯಾವಾಗ ಬಂದಾಗಬೇಕು ಎಲ್ಲ ಕರೆಕ್ಟ್ ಗೊತ್ತಲ್ಲ ಆ ಸ್ಕೂಟರ್ಗೆ ಅಂತ. ಇದು ನೀನು ಹೇಳೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಇದನ್ನ ಹಾಕತಾ ಇದ್ದೀನಿ. ಅಲ್ಲ, ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ನೀವು? ನನ್ ಸ್ಕೂಟ್ರೇ ಅದೇ ಹೇಳಿದ್ದು. ನನ್ನ ಸ್ಕೂಟ್ರೇ ಓಡಿಸ್ತಾ ಇದ್ದವನು ಅವನು. ಆ ಸ್ಕೂಟ್ರು ಯಾವಾಗ ಸ್ಟಾರ್ಟ್ ಆಗ್ಬೇಕು, ಯಾವಾಗ ಆನ್ ಆಗ್ಬೇಕು, ಯಾವಾಗ ಹಾಳಾಗ್ಬೇಕು ಕರೆಕ್ಟ್ ಅದು ಸೆಟ್ ಮಾಡಿದೀರಾ. ಆ ಸ್ಕೂಟರ್ ಇವತ್ತಿನ ತನಕ ಮುಂದುವರೆದಿದೆ. ಅದನ್ನೆಲ್ಲ ನಂಬಿಕೆ ಇಟ್ಕೊಂಡಿರೋ ನಿಮ್ ಪಾರ್ಟಿಯವರು, ನಾನು ಅದನ್ನ ನಂಬಿಕೆ ಇಟ್ಕೊಂಡಿಲ್ಲ. ಅವೇನ್ ಮಾಡ್ದ, ಕೃಷ್ಣ ಮಾದೇವೇಗೌಡ ಅಲ್ಲ, ನಾವು ಕೃಷ್ಣ ಮಾದೇಗೌಡ ಅಂತ ಕರಿತೀವಿ. ಕೃಷ್ಣ ಮಾದೇವೇಗೌಡ ಅವನು 3 ಗಂಟೆ ಆದ್ಮೇಲೆ ಕರ್ಕೊ ಹೋದ ಅಲ್ಲಿಗೆ. ರಿಟರ್ನಿಂಗ್ ಆಫೀಸರು ಟೈಮ್ ಆಗೋಯ್ತು ಸರ್, ವಾಪಸ್ ತಗೊಳಗಿಲ್ಲ ಅಂತ. ನಾನು ಎಲೆಕ್ಷನ್ ನಿಂತ್ಕೋಬೇಕಾಗಿ ಬಂದ್ಬಿಡ್ತು. ಆಗ ತಕಡಿ ಗುರ್ತು ತಗೊಂಡು ನಿಂತ್ಕೊಂಡೆ, ಇಂಡಿಪೆಂಡೆಂಟ್ ಆಗಿ ತಕಡಿ ಗುರುತಿನಲ್ಲಿ. ಇವರೆಲ್ಲ ಕೆಲಸ ಮಾಡಿದ್ರು ಆಗ ಪಾಪ. ಜಿ ಟಿ ದೇವೇಗೌಡ ಎಲ್ಲ ಕೆಲಸ ಮಾಡಿದ್ರು. ಕೆಂಪಿರೇಗೌಡ ಅಂತ ಇದ್ದ,
ಕಾಂಗ್ರೆಸ್ನಲ್ಲಿ ರೆಬೆಲ್ ಆಗಿ ನನಗೆ ಕೆಲಸ ಮಾಡಿದ್ರು. ಟಿಕೆಟ್ ಸಿಕ್ಲಿಲ್ಲ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಯದೇವ್ ರಾಜರ್ಸಿ ಕೊಟ್ಟರು. ಏನೇ ಇರಲಿ, ಜಯದೇವ್ ರಾಜರ್ಸು ನನಗೂ ಫೈಟ್ ಆಯಿತು. ಆಮೇಲೆ ಜನತಾ ಪಾರ್ಟಿಯಿಂದ ತಮ್ಮಯ್ಯ ಅಂತ ನಿಂತಿದ್ದ, ಅವನಿಗೆ ಡಿಪಾಸಿಟ್ ಹೋಯ್ತು. ತಮ್ಮಯ್ಯನಿಗೆ ನಾನು 3,000 ಚಿಲ್ಲರೆ ಓಟ್ನಲ್ಲಿ ಗೆದ್ದುಬಿಟ್ಟಾಯ್ತೆ. ಆಮೇಲೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಇತ್ತು. ನಾನು ಇಂಡಿಪೆಂಡೆಂಟು, ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋದು ಗೊಂದಲ ಇತ್ತು. ಆಮೇಲೆ ನಾನು ರಾಮಕೃಷ್ಣ ಗವರ್ನರ್ಗೆ ನಾನೇ ಭೇಟಿ ಮಾಡಿ, ನನಗೆ ಯಾರು ಇಲ್ಲ, ನಾನೇ ಗವರ್ನರ್ ಭೇಟಿ ಮಾಡಿ ಇವರಿಗೆ ರಾಮಕೃಷ್ಣ ಹೆಗಡೆ ಅವರಿಗೆ ಸಪೋರ್ಟ್ ಮಾಡಿ ಲೆಟರ್ ಕೊಟ್ಟೆ. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ನನಗೆ ಕಾವಲು ಸಮಿತಿ ಅಧ್ಯಕ್ಷನಾಗ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಅವರೇ ಕರೆದ್ರು, ರಾಮಕೃಷ್ಣ ಹೆಗಡೆ ಅವರು ಒಂದಿನ ಕರೆದ್ಬಿಟ್ಟು ನೀನು ಕಾವಲು ಸಮಿತಿ ಅಧ್ಯಕ್ಷ, ನಾನು ಬೇಡ ಅಂದ್ರೂ ಬಿಡ್ಲಿಲ್ಲ, ಕಾವಲು ಸಮಿತಿ ಅಧ್ಯಕ್ಷನ ಮಾಡಿದ್ರು. ನಜೀರ್ ಸಾಬ್ರು ಹೇಳಿದ್ರು. ನಜೀರ್ ಸಾಬ್ರು ಅವರು ಇದ್ರು ಪಾಪ. ಅವ್ರ ಮಾತು ನಡೀಲಿಲ್ಲ. ಅವರು ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಭಾರಿ ಪ್ರಯತ್ನ ನಡೆಸಿದ್ರು, ಆಗ್ಲಿಲ್ಲ. ಆಮೇಲೆ ಇದಾಯ್ತು ಬಿಡಿ. ಅದಾದ್ಮೇಲೆ ಕಾವಲು ಸಮಿತಿ ಅಧ್ಯಕ್ಷನಾದೆ. ಮತ್ತೆ 84ರಲ್ಲಿ ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದೆ, ಸೆರಿಕಲ್ಚರ್ ಮಿನಿಸ್ಟರ್ ಆದೆ. ಅಲ್ಲಿವರೆಗೂ ನಾನು ಪ್ರಯತ್ನನೇ ಮಾಡಿಲ್ಲ. ಕಾವಲು ಸಮಿತಿ ಅಧ್ಯಕ್ಷಗಿರಿನೂ ಅದೇ ಬಂತು, ಮಂತ್ರಿನೂ ಅದೇ ಬಂತು, ಸ್ಟೇಟ್ ಮಿನಿಸ್ಟರ್ ಮಾಡಿದ್ರು ಆಗ, ಮಂತ್ರಿಗಿರಿನೂ ಅದೇ ಬಂತು. ಅಲ್ಲಿವರೆಗೆ ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಅಫ್ಕೋರ್ಸ್ ನಜೀರ್ ಸಾಬು, ಇವರು ನಮ್ಮ ರಾಚಯ್ಯನವರು, ಇವ್ರ ತಂದೆ, ಇವರು ಪ್ರಯತ್ನ ಮಾಡಿದ್ರು ನನ್ನ ಪರವಾಗಿ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಇವರು ಪ್ರಯತ್ನ ಮಾಡಿದ್ರು, ರಾಚಯ್ಯನವರು, ನಜೀರ್ ಸಾಬ್. ನಾನಂತೂ ರಾಮಕೃಷ್ಣ ಹೆಗಡೆ ಅವರಿಗೆ ಮಂತ್ರಿ ಮಾಡಿ ಅಂತ ಕೇಳಿರಲಿಲ್ಲ. ಹಾಗೂ ಮಂತ್ರಿ ಆದೆ. ಆಮೇಲೆ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಆಮೇಲೆ 2 ವರ್ಷಕ್ಕೆ ಮುಗಿದೋಯ್ತು ಅದು. ರಾಮಕೃಷ್ಣ ಹೆಗಡೆ ಅವರು ಅಸೆಂಬ್ಲಿ ಡಿಸಾಲ್ವ್ ಮಾಡಿಬಿಟ್ರು 85ನಲ್ಲಿ ಡಿಸಾಲ್ವ್ ಮಾಡಿ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಲೇನೆ ನನಗೂ ಲಂಕೇಶ್ ಜೊತೆಗೂ ಚೆನ್ನಾಗಿತ್ತು ಸಂಬಂಧ. ಲಂಕೇಶ್ ಅವರು ಪಾರ್ಲಿಮೆಂಟ್ ನಿಂತು ಅಂತಂದ್ರು ನನಗೆ. ನಾನು ಆಗಲ್ಲಪ್ಪ, ನಾನು ಮಹಾರಾಜನ ನಿಂತ್ಕೊಂಡಿದ್ದಾನೆ, ಮಹಾರಾಜನ ಮಗ ಕಾಂಗ್ರೆಸ್ನಿಂದ ನಿಂತ್ಕೊಂಡಿದ್ದ, ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರು ನಿಂತ್ಕೊಂಡಿದ್ದಾರೆ, ನಾನಿಲ್ಲಲ್ಲ ಅಂತ. ಅವ್ರು ಏನಾದ್ರು ಬಿಡ್ಲಿಲ್ಲ, ಒಪ್ಸಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಒಪ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ನಿಂತ್ಕೊಳ್ಳಲಿಲ್ಲ. ಅವ್ರ ಪತ್ರಿಕೆಯಲ್ಲಿ ಬರೆದ್ರು, ಇಸ್ಪೀಟ್ ಗುಲಾಮ ಮಾಡಿದ ಮೋಸ. ನಾನು ಆಗ ಲಾಯರ್ ಆಗಿದ್ದಾಗ ಕಾರ್ಡ್ಸ್ ಆಡ್ತಿದ್ದೆ. ಅದು ಲಂಕೇಶ್ಗೂ ಕೂಡ ಗೊತ್ತಿತ್ತು. ಲಂಕೇಶ್ ಹಂಗೈತ ಬರೆದ್ರು, ನಾನು ಪಾರ್ಲಿಮೆಂಟ್ ನಿಂತ್ಕೊಳ್ಳದೆ ಹೋದ್ರಿಂದ ಅವ್ರ ಅಡ್ವೈಸ್ ಮೇಲೆ ನಿಂತ್ಕೊಳ್ಳಲಿಲ್ಲ. ಮಹಾರಾಜನ ಮೇಲೆ ನಿಂತ್ಕೊಳ್ಳೇಬೇಕು, ನೀನು ಕುರಿ ಕಾಯೋನು, ನಿಂತ್ಕೊಳ್ಳೇಬೇಕು ಅಂತ ಬಲಾತ್ಕಾರ ಮಾಡಿ ನನಗೆ ಹೇಳಿದ್ರು. ನಿಂತ್ಕೊಳ್ಳಲಿಲ್ಲ. ಅದ್ರ ಮೇಲೆ ಅವ್ರ ವಾರ ಪತ್ರಿಕೆ, ಅದು ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರು. ಆಮೇಲೆ ಇನ್ನೂ ಒಂದು ಸಾರಿ ಬರೆದ್ರು. ನಾನು 94ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದೆ. ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗ ಹಾಕ್ತಾನೆ ಅಂತ ಬರೆದ್ರು. ನೋಡಿ, ಅದು ಬರೆದದ್ರಿಂದ ನಾನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ 17 ಬಜೆಟ್ ಮಂಡಿಸಿದೆ. ಈಗ ಅಲ್ಲದೆ ಹೋದ್ರೆ ನಾನು ಫೈನಾನ್ಸ್ ಮಿನಿಸ್ಟರ್ ಆಯ್ತಾ ಇದನ್ನೇನು ಗೊತ್ತಿಲ್ಲ ನನಗೆ. ಹಂಗೆ ಬರೆದದು. ಸೊ ಅದರಿಂದ ಮಾನ್ಯ
ಆ,